ಇದೇ ಒಂದು ಸ್ಟಾರ್ ಹೂವು, ಸ್ವಲ್ಪ ಚಕ್ಕೆ, ಸ್ವಲ್ಪ ಪಲಾವ್ ಎಲೆ, ಇಷ್ಟನ್ನು ಈಗ ನಾನೀಗ ಒಗ್ಗರಣೆಗೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಈರುಳ್ಳಿಯನ್ನು ನೈಸ್ ಹಚ್ಕೊಂಡ್ಬಂದಿದ್ದೀನಿ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 2 ಟೊಮೆಟೊ ನೈಸ್ ಹಚ್ಕೊಂಡ್ಬಂದಿದ್ದೀನಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. 1 ಚಿಟಿಕೆ ಅರಿಶಿಣ, ಹಾಗೆ ಖಾರಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡು ತೊಗೊಂಬಂದು ಇದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಣ್ಣ ಕಾವಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಅಷ್ಟರೊಳಗೆ ಒಂದು ಮಸಾಲೆ ರುಬ್ಕೋಬೇಕು. ಆ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿ ಕಾಯಿ ತುರಿ ಅಂದರೆ ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ತೊಗೊಳ್ತಾ ಇದ್ದೀನಿ. 1 ಮುಷ್ಟಿಯಷ್ಟು ಗೋಡಂಬಿ. ಇದು ಒಳ್ಳೆ ಗೋಡಂಬಿ ನಿಮಗೆ ಒಳ್ಳೆ ಫ್ಲೇವರು, ಥಿಕ್ನೆಸ್ಸು ಮತ್ತು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಈ ಕುಂಭಕೋಣಂ ಕಡಪಾಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅರ್ಧ ಹೋಳು ಹಸಿ ಕಾಯಿ ತುರಿ, ಅದ್ರ ಜೊತೆಗೆ 1 ಮುಷ್ಟಿಯಷ್ಟು ಗೋಡಂಬಿ, ಹಾಗೆಯೇ 2 ಚಮಚದಷ್ಟು ಗಸಗಸೆ ನಿಮಗೆ ಒಳ್ಳೆ ಫ್ಲೇವರ್ ಹಾಗೆ ಕ್ರೀಮಿ ಟೆಕ್ಸ್ಚರನ್ನು ಕೊಡುತ್ತೆ ಇದಕ್ಕೆ. ಅದಕ್ಕೋಸ್ಕರ ನಾವು ಇದನ್ನು ಮಿಕ್ಸಿಯಲ್ಲಿ ನೈಸಿಗೆ ಗಂಧದ ಥರ ಈಗ ರುಬ್ಕೊಂಬಂದು ಇದಕ್ಕೆ ಸೇರಿಸ್ಕೋಬೇಕು. ರುಬ್ಕೊಂಬೋಣ. ಈಗ ಸ್ನೇಹಿತರೆ, ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಸಮಯದಲ್ಲಿ 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಶುಂಠಿ ಪೇಸ್ಟನ್ನು ಕೂಡ ಹಾಕೋಣ. ಸ್ನೇಹಿತರೆ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚದಷ್ಟು ಗರಂ ಮಸಾಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಕೂಡ ಇದಕ್ಕೆ ಹಾಕೋಣ. 2 ಹಾಕೊಂಡ್ಮೇಲೆ ನಾವು ರುಬ್ಬಿರೋವಂಥ ಮಸಾಲೆ, ಕಾಯಿ, ಗಸಗಸೆ, ಗೋಡಂಬಿಯನ್ನು ರುಬ್ಕೊಂಬಂದಲ್ಲ, ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಈಗ ರುಬ್ಬಿರೋವಂಥ ಮಸಾಲೆ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೇಯಿಸಿರೋವಂಥ ಹೆಸರುಬೇಳೆ, ನಾನು 150 ಗ್ರಾಮು ಹೆಸರುಬೇಳೆ ತೊಗೊಂಡು ಅದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಬಂದಿದ್ದೀನಿ, ಅರಿಶಿನ ಹಾಕಿ. ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈಗ ನಾವು ಬೇಯಿಸಿದಂಥ ಬೇಳೆ, ರುಬ್ಬಿದಂಥ ಮಸಾಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಎಲ್ಲ ಇವಾಗ ಒಂದು ಹದಕ್ಕೆ ಕುದೀತಾ ಬರ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕೋಣ. ಉಪ್ಪನ್ನು ಹಾಕಿದ ಮೇಲೆ ಉರಿಯನ್ನು ಕಮ್ಮಿ ಮಾಡಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈ ಹದಕ್ಕೆ ಇದು ಬರಬೇಕಿದು. ಇದು ಬರ್ತಿದ್ದಂಗೆ ನಾವು ಬೇಯಿಸಿದಂಥ ಆಲೂಗೆಡ್ಡೆಯನ್ನು ಈಗ ಇದಕ್ಕೆ ಸೇರಿಸ್ಕೋಣ. ನೋಡಿ, ಈ ಥರ ಬೇಯಿಸಿದಂಥ ಆಲೂಗೆಡ್ಡೆಯನ್ನು ಈ ಥರ ಉಡಿ ಮಾಡಿ ಸೇರಿಸ್ಕೊಂಬೋಣ. ಒಂದು 4 ಆಲೂಗೆಡ್ಡೆಯನ್ನು ನೋಡಿ, ಇದನ್ನು ಈಗ ಆಲೂಗೆಡ್ಡೆ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಇದು ಮಿಕ್ಸ್ ಮಾಡಿಬಿಟ್ಟು, ಸ್ನೇಹಿತರೆ ನೋಡಿ, ಇದು ಚೆನ್ನಾಗಿ ಹದವಾಗಿ ಆಲೂಗೆಡ್ಡೆ ಎಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ಕುದ್ರೆ ಸಾಕು. ಸುಮಾರು ಹೊತ್ತು ಕುದಿಯೋ ಅವಶ್ಯಕತೆ ಇಲ್ಲ. ಇದು ಕುಂಭಕೋಣಂ ಕಡಪ ಘಮ ಘಮ ಅಂತ ರೆಡಿಯಾಗಿದೆ.